ನಮಸ್ಕಾರ, ಕೆಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಇನ್ನು ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ, ಅಯೋಧ್ಯೆಯ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಜಿಲ್ಲಾದ್ಯಂತ ಅತಿ ಹರ್ಷೋಲ್ಲಾಸ ಹಾಗೂ ಸಂಭ್ರಮ ಸಡಗರದೊಂದಿಗೆ ಈ ಪ್ರಾಣ ಪ್ರತಿಷ್ಠಾಪನೆಯನ್ನು ಅತಿ ಅದ್ದೂರಿಯಾಗಿ ಆಚರಣೆಯನ್ನ ಮಾಡಿದ್ರು. ಹೌದು ವೀಕ್ಷಕರ, ಇನ್ನು ಅಯೋಧ್ಯೆಯ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಪ್ರಯುಕ್ತವಾಗಿ ಬೋಂದಿ ತಾಂಡದಲ್ಲಿ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಕೂಡ ಭವ್ಯ ಶೋಭಾಯಾತ್ರೆ, ಹೋಮ, ಹವನ ಹಾಗೂ ಭಜನೆಯನ್ನ ಗೈಯುವುದರ ಮೂಲಕ ಬಾಲರಾಮನ ಆಗಮನದ ಸಂತಸದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಇನ್ನು ಇದರ ಒಂದು ಝಲಕ್ ಇಲ್ಲಿದೆ ನೋಡಿ. ಇನ್ನು ಬೀದರ್ ಜಿಲ್ಲೆಯಲ್ಲಿ ಕೂಡ ಇಂದು ನಗರದ ಮೈಲೂರು ಕ್ರಾಸ್ ಹತ್ರ ಹಿಂದೂ ಬ್ರಿಗೇಡ್ ಮತ್ತು ಅರುಣ್ ಅಣ್ಣ ಅಭಿಮಾನಿಗಳ ಬಳಗ ವತಿಯಿಂದ ಸರಿಸುಮಾರು 5,000 ಲಡ್ಡು ವಿತರಣೆಯನ್ನ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಅರುಣ್ ಹೋತ್ಪೇಟ್, ಶಿವಶರಣಪ್ಪ ಹೋತ್ಪೇಟ್, ಅಮಿತ್ ಕೋಟೆ, ರವಿ ಕೋಡ್ಗಿ, ಸೀನು ಮಾಶೆಟ್ಟಿ, ಶಿವಶರಣ, ಚಂದು, ಪೀಪಲ್, ಪ್ರಶಾಂತ್ ದತ್ತು, ಗಜಾನನ್, ವಿಶ್ವ, ವಿಜಯ್, ಸೋಮು, ಕಾರ್ತಿಕ್, ನಾಗೇಶ್ ಮಾಶೆಟ್ಟಿ, ಸಂದೀಪ್ ಶಶಿ, ಸಾಯಿ, ಸೀತ್ ರವಿ, ಸೋಮಶೆಟ್ಟಿ, ರವಿಕುಮಾರ್, ರೋಹಿತ್, ಆನಂದ್ ಚಾಪ್ಶೆಟ್ಟಿ ಅವರು ಕೂಡ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಸರಿಸುಮಾರು 5,000 ಲಡ್ಡುಗಳನ್ನು ವಿತರಣೆ ಮಾಡಿದ್ರು. ಇನ್ನು ಇದರ ಈ ವಿಡಿಯೋ ಇಲ್ಲಿದೆ ನೋಡಿ. ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತವಾಗಿ ಬೀದರ್ನ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ವಿಶೇಷ ಪೂಜೆ ಮತ್ತು ಭಜನೆ, ಮಹಾಮಂಗಳಾರತಿ ನೆರವೇರಿಸಲಾಯಿತು. ಇನ್ನು ಇದೇ ವೇಳೆಯಲ್ಲಿ ಶ್ರೀ ರವೀಂದ್ರ ಸ್ವಾಮಿ, ನಂದಕುಮಾರ್ ಸಾಲುಂಕೆ, ನರಸಿಂಹ ದೀಕ್ಷಿತ್, ಬಸವರಾಜ್ ನಿಟ್ಟೂರೆ ಸೇರಿದಂತೆ ಇನ್ನಿತರು ಭಕ್ತಾದಿಗಳು ಕೂಡ ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಹನುಮಾನ ಮಂದಿರ, ರಾಮ ಮಂದಿರಗಳಲ್ಲಿ ಕೂಡ ಜನರು ದೇವರ ಮೊರೆ ಹೋಗ್ತಿರುವುದು ನೋಡಬಹುದಾಗಿದೆ. ಇನ್ನು ಈ ಹೊತ್ತಿನಲ್ಲಿ ಚಂದ್ರಕಾಂತ್, ಸೂರ್ಯಕಾಂತ್ ಶೆಟ್ಕರ್ ಇನ್ನಿತರರು ಉಪಸ್ಥಿತರಿದ್ದರು. ಇನ್ನು ಭಾಲ್ಕಿ ಪಟ್ಟಣದಲ್ಲಿಯೂ ಕೂಡ ಅಯೋಧ್ಯ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತವಾಗಿ ವಿಶೇಷ ಪೂಜೆ, ಅಭಿಷೇಕ, ಪ್ರಸಾದ ವ್ಯವಸ್ಥೆಯನ್ನ ಕೂಡ ಮಾಡಲಾಯಿತು. ಇನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸಿ ದೇವರ ದರ್ಶನವನ್ನ ಪಡೆದು ಮಹಾಪ್ರಸಾದವನ್ನ ಸ್ವೀಕರಿಸಿದ್ರು. ಇನ್ನು ಬಸವೇಶ್ವರ ಚೌಕ್, ಜಾಧವ್ ಆಸ್ಪತ್ರೆ ಹತ್ರ, ಮಾಸೂಮ್ ಪಾಷಾ ಕಾಲನಿ ಹಾಗೂ ಇತರೆ ಕಡೆ ಶ್ರೀರಾಮನ ಪ್ರತಿಷ್ಠಾಪನೆ ಹಾಗೂ ಪ್ರಸಾದ ವ್ಯವಸ್ಥೆಯನ್ನ ಮಾಡಿರುವುದು ನೋಡಬಹುದಾಗಿದೆ. भवानी मित्र मंडल मासूम पाशा कॉलोनी से आज 22/1/2024 का आज जो हमारा राम जन्मभूमि का भव्य मंदिर का प्रतिष्ठापना हुआ है, उसके अवसर पर आज हमारे इस भवानी मित्र मंडल की ओर से भवानी नगर में आज हम ये प्रसाद का कार्यक्रम रखे हुए हैं और ये हमारे भारत के लिए बहुत गर्व की बात है। और ऐसे ही आज का दिन हर साल हमको मनाने के लिए मिले, ऐसा मैं माननीय श्री मोदी जी से आह्वान करता हूं। एक बार जयकारा बोलो। जय श्री राम, जय श्री राम, जय श्री राम, जय जय श्री राम, जय जय श्री राम, जय जय श्री राम। ಕಾಲ ನಂತರ ನಮ್ಮ ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ. ಅದ್ರ ಪ್ರಯುಕ್ತವಾಗಿ ಇವತ್ತಿನ ದಿನ ನಾವು ಬಾಲ್ಕಿ ತಾಲೂಕು ಬಸವೇಶ್ವರ ಸರ್ಕಲ್ ಹತ್ರ ಇವತ್ತೇನಾದ ನಮ್ಮ ಶ್ರೀರಾಮನ ಒಂದು ಪ್ರಸಾದ ಸೇವೆ ಇಟ್ಕೊಂಡಿದ್ವಿ. ಆ ಪ್ರಸಾದ ಸೇವೆಯಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರು ಕೂಡ ಹಿಂದೂ ಕಾರ್ಯಕರ್ತರು ಎಲ್ಲ ಸೇವೆಯಲ್ಲಿ ಭಾಗವಹಿಸಿ ಎಲ್ಲ ಪ್ರಸಾದ ವ್ಯವಸ್ಥೆ ನಡೀತಾ ಇದೆ. ಆ ಕಡೆ ಎಲ್ಲ ಇವತ್ತೇನಪ್ಪ ಅಂದ್ರೆ ಮಧ್ಯಾಹ್ನ 2 ಗಂಟೆಗೆ ನಾವು ಪ್ರಸಾದ ಸ್ಟಾರ್ಟ್ ಮಾಡಿದ್ವಿ. ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5:30, 6 ಗಂಟೆವರೆಗೂ ಪ್ರಸಾದ ವ್ಯವಸ್ಥೆ ಇದೇ ರೀತಿ ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದ ತಗೋತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಇಲ್ಲಿ ನೋಡ್ತಾ ಪ್ರತಿಷ್ಠಾಪನೆ ಮಾಡಿದ ಪ್ರಯುಕ್ತ ಏನು ನಿಮ್ದೆಲ್ಲರ ನನಸಾಗಿದ ಬಗ್ಗೆ ತಮ್ದೆಲ್ಲರ ಏನು ಅಭಿಪ್ರಾಯ ಅದ? ರಾಮನು ಮಾಡಿದ ನೂರಾರು ಸಾವಿರ ಹಿಂದೆ ಒಂದು ನನಸಾಗಿದೆ. ನಮ್ಮ ಹಿಂದೂ ಧರ್ಮದ ಒಂದು ವಿಚಾರಣೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ಬಹಳ ಇದು ಅದ. ಹೆಮ್ಮೆ ವಿಷಯ ಇದು, ಬಹಳ ದೊಡ್ಡ ಹೆಮ್ಮೆ ವಿಷಯ ಇದೆ. ಆದ ಕಾರಣ ನಾವು ಎಲ್ಲರೂ ಹಿಂದೂ ಧರ್ಮದ ಒಂದು ಸಾವಿರಾರು ಕನಸುಗಳನ್ನು ನನಸು ಆಗಿದೆ. ಅನ್ನದಾಸೋಹ ಒಂದು ನಮ್ಮ ಆಸ್ಪತ್ರೆ, ಬಾಲ್ಕಿ ಸಾರ್ವಜನಿಕ ಆಸ್ಪತ್ರೆ ಕಡೆಯಿಂದ ಅನ್ನದಾಸೋಹ ಇಡಲಾಗಿದೆ. ಸಿಬ್ಬಂದಿ ವರ್ಗದವರು ಎಲ್ಲ ಕೂಡಿ ಜೊತೆಯಾಗಿ ಮಾಡಿದ್ದಾರೆ. ಇದು ಮಾಡಿದ್ದೇವೆ, ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೇವೆ.
ಒಳ್ಳೆಯ ಪ್ರಸಾದ ಆಗಿದೆ ನಿಮ್ಮದು. ಹಾಂ. ಓಕೆ. दो बात करना चाहता हूँ मैं। हम 23 साल से भवानी मंदिर की ओर से नवरात्र महोत्सव हम यहाँ पर कार्यक्रम आयोजन करते हैं और करने के बाद हमें आज एक इस कार्यक्रम करने में बहुत खुशी हो रहा है मुझे कि हज़ारों सालों से राम मंदिर हमारे भारत देश में हम निर्माण करने का एक आयोजन था, लेकिन ये नरेंद्र मोदी जी उनके ओर से आज 22 जनवरी 2024 के अंदर हम इस कार्यक्रम को और इस मंदिर का उद्घाटन करने में हमें बहुत खुशी हो रहा है। तो मैंने यहाँ पर 2024 यानी कि 22 जनवरी आज हमने एक राम जी का एक प्रतिष्ठा करके और इस पूजा करके और महाप्रसाद कार्यक्रम भी आयोजन किया है। आज हमें बहुत खुशी हो रहा है कि इस कार्यक्रम हमने ಬೋರ್ಗೆ ಗ್ರಾಮದಲ್ಲಿ ಕೂಡ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಯುವಕರು ಕೇಸರಿ ಬಣ್ಣದ ಧ್ವಜಗಳನ್ನು ಹಿಡಿದು ಶ್ರೀರಾಮನ ಘೋಷಣೆಯನ್ನ ಕೂಗ್ತಾ ಗ್ರಾಮದ ಓಣಿಗಳಲ್ಲಿ ಶ್ರೀರಾಮನ ಭಾವಚಿತ್ರದೊಂದಿಗೆ ಮೆರವಣಿಗೆಯನ್ನ ಮಾಡ್ತಾ ಹೆಣ್ಣು ಮಕ್ಕಳು ಕಳಸವನ್ನ ಹೊತ್ಕೊಂಡು ಭಜನೆ ನೃತ್ಯ ಡಿಜೆದೊಂದಿಗೆ ಈ ಮೆರವಣಿಗೆ ಅದ್ಧೂರಿಯಾಗಿ ಸಾಗಿತ್ತು. ಕೆಪಿ ನ್ಯೂಸ್ನ ವಿಡಿಯೋ ಎಡಿಟರ್ ನಿಖಿಲ್ ವರದಿ. ಇನ್ನು ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.